ಹಲೋ ಫ್ರೆಂಡ್ಸ್, ಎವ್ರಿ ಸ್ಕಿನ್ ಟೋನಿಗೆ ಸೂಟ್ ಆಗುವಂತಹ ಒಂದೊಳ್ಳೆ ಲಿಪ್ ಕಾಂಬೋವನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ. ಇದು ಎಲ್ಲ ಸ್ಕಿನ್ ಟೋನ್ಗೆ ಕೂಡ ಮ್ಯಾಚ್ ಆಗುತ್ತೆ. ಫಸ್ಟಿಗೆ ನೀವು ಎವ್ರಿ ಟೈಮ್ ಲಿಪ್ಸ್ಟಿಕ್ ಹಾಕೋದಕ್ಕಿಂತ ಮುಂಚೆ ಲಿಪ್ ಬಾಮ್ ಅನ್ನು ಹಾಕಲಿಕ್ಕೆ ಮರಿಲೇಬಾರ್ದು. ಈಗ ಲಿಪ್ ಬಾಮ್ ಹಾಕಿದ್ದನ್ನು ಸ್ವಲ್ಪ ನಾನು ತೆಗಿತೇನೆ. ಈಗ ಫಸ್ಟಿಗೆ ನೀವು ಎವ್ರಿ ಟೈಮ್ ಲಿಪ್ಸ್ಟಿಕ್ ಹಾಕೋದಕ್ಕಿಂತ ಮುಂಚೆ ಒಂದೊಳ್ಳೆ ಲಿಪ್ ಲೈನರ್ ಅನ್ನು ಮಸ್ಟ್ ಆಗಿ ಹಾಕಲೇಬೇಕು. ಆಕ್ಚುಲಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಲಿಪ್ ಲೈನರ್ ಅಲ್ಲ, ಇದೊಂದು ಬ್ರೌನ್ ಕಾಜಲ್, ಟೂ ಲಾಂಗ್ ಲಾಸ್ಟಿಂಗ್, ಸ್ಮಜ್ ಪ್ರೂಫ್ ಎಲ್ಲ ಕೂಡ. ಸೊ ಒಂದೊಳ್ಳೆ ಲಿಪ್ ಲೈನರ್ ಅಥವಾ ಒಂದೊಳ್ಳೆ ಬ್ರೌನ್ ಕಾಜಲ್ ನಿಮ್ಮೊಂದಿಗೆ ಇಡಲೇಬೇಕು. ಆಗ ನಿಮ್ಮದು ಲಿಪ್ಸ್ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಎನ್ಹಾನ್ಸ್ ಆಗಿ ಕಾಣಲಿಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಆಮೇಲೆ ಒಂದು ಲೈಟ್ ಪಿಂಕ್ ಶೇಡನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ನೀವು ಈ ಒಂದು ಲಿಪ್ ಲೈನರ್ ಹಾಕಿ ಯಾವುದೇ ಥರದ ವಾಶ್ಔಟ್ ಆಗುವಂತಹ ಲಿಪ್ಸ್ಟಿಕ್ಕನ್ನು ನೀವು ಯೂಸ್ ಮಾಡಿದರೆ ನಿಮ್ಮ ಫೇಸ್ ತುಂಬ ಬ್ರೈಟ್ ಆಗಿ, ನಿಮ್ಮ ಲಿಪ್ಸ್ ತುಂಬ ಎನ್ಹ್ಯಾನ್ಸ್ ಆಗಿ ಸ್ವಲ್ಪ ದೊಡ್ಡದಾಗಿ ಕಾಣಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಲಿಪ್ ಲೈನರ್ ಹಾಕದೆ ಲಿಪ್ಸ್ಟಿಕ್ ಹಾಕಿದರೆ ಆ ಒಂದು ಪರ್ಫೆಕ್ಟ್ ಆದಂತಹ ಲುಕ್ ನಿಮಗೆ ಸಿಗಲಿಕ್ಕೆ ಚಾನ್ಸೇ ಇಲ್ಲ. ಸೊ ಈ ಥರ ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಅಭಿಪ್ರಾಯ ಹೇಗಿದೆ, ನಿಮ್ಮದು ಫೈನಲ್ ಲುಕ್ ಯಾವ ಥರ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರದ್ದು ಫುಲ್ ವಿಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಉಂಟು, ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಅಜ್ಮಿ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಅಸ್ಸಲಾಮು ಅಲೈಕುಮ್.